ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಅಭಿಮಾನಿಗಳಿಗೆ ಇವಾಗ ಸಂತಸದ ಸಮಯ. ಯಾಕಂದರೆ ಅವರ ಆಟೋಬಯೋಗ್ರಫಿ ಅಮೇರಿಕಾದಲ್ಲಿ ರಿಲೀಸ್ ಆಗಿದೆ. ಶಿವಣ್ಣ ಅಮೇರಿಕಾದಲ್ಲಿದ್ದಾರೆ. ಅಲ್ಲಿಯ ಕನ್ನಡದ ಜನತೆಯ ಜೊತೆ ಈ ಒಂದು ಸಂಭ್ರಮವನ್ನು ಆಚರಿಸಿಕೊಂಡಿದ್ದಾರೆ. ವಿಶೇಷ ಅಂದರೆ 2006ರಲ್ಲೇ ಶಿವಣ್ಣವರ ಆಟೋಬಯೋಗ್ರಫಿ ಬಂದಿದೆ. ಅದನ್ನು ಬರೆದವರು ಪತ್ರಕರ್ತರಾದಂಥ ಸದಾಶಿವ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇಲ್ಲಿ ಕೂಡ ಅವರ ಒಂದು ಆಟೋಬಯೋಗ್ರಫಿ ಬಂದಿತ್ತು. ಆ ಪುಸ್ತಕವನ್ನು ಜನ ಓದಿದ್ರು ಕೂಡ. ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಕೇಳೋಣ. ಸರ್, ಮುತ್ತುರಾಜನ ಮುತ್ತು ಅನ್ನುವಂಥ ಒಂದು ಟೈಟಲ್ ಮೂಲಕ ನೀವು ಕೂಡ ಆಟೋಬಯೋಗ್ರಫಿಯನ್ನು ಬರ್ದಿದ್ರಿ ಶಿವಣ್ಣಂದು. ಸೊ ಆ ಒಂದು ಎಕ್ಸ್ಪೀರಿಯನ್ಸನ್ನು ಚಿಕ್ಕದಾಗಿ ಹೇಳ್ಕೋಬೋದಾ? ಮುತ್ತುರಾಜನ ಮುತ್ತು ಟೈಟ್ಲ್ ನೀವು ಹೇಳಿದಾಗೆ, ಇನ್ಫ್ಯಾಕ್ಟ್ 2006 ಆಗಸ್ಟ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ್ರು. ಅದಕ್ಕಿಂತ ಮೊದಲೇ ನಾವು ಅನೌನ್ಸ್ ಮಾಡಿದ್ವಿ ಶಿವಣ್ಣವರ ಬಯೋಗ್ರಫಿ. ನಾನಾಗ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ರಿಕ್ವೆಸ್ಟ್ ಮಾಡಿದೆ ಈ ಟೈಮಲ್ಲಿ ಹೇಗೆ ಮಾತಾಡಿಸೋದು ಅಂತ. ಶಿವಣ್ಣ ಇಲ್ಲ ಪರವಾಗಿಲ್ಲ ಅನೌನ್ಸ್ ಮಾಡಿದ್ರೆ ಬನ್ನಿ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 1 ವರ್ಷ ಕಾಲ, ಒಂದು ವರ್ಷಕ್ಕಿಂತ ಹೆಚ್ಚು ಬಂತು ಅದು ಆಟೋಬಯೋಗ್ರಫಿ. ಪ್ರತಿ ವಾರ ಅವರನ್ನು ಸೆಟ್ಟಲ್ಲಿ ಹೋಗಿ ಮಾತಾಡಿಸ್ತಿದ್ದೆ, ಮನೆಯಲ್ಲಿ ಮಾತಾಡಿಸ್ತಿದ್ದೆ. ಇಡೀ ಅವರ ಜೀವನ ಒಂದು ನಡೆದು ಬಂದ ದಾರಿ. ಭಾಳ ಮುಖ್ಯವಾಗಿ ಆಗ ಅಣ್ಣವರು ಆಗಷ್ಟೇ ನಿಧನ ಹೊಂದಿದ್ದರಿಂದ ಬಹುಶಃ ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಅದು ಆ 2 ವಿಷಯ ಒಟ್ಟೊಟ್ಟಿಗೆ ಕೂಡಿ ಬಂದಿದ್ದರಿಂದ ಆ ಬಯೋಗ್ರಫಿಯಲ್ಲಿ ಅವರು ಅಣ್ಣವರನ್ನು ನೋಡಿದ್ದು, ಕಳ್ಕೊಂಡಿದ್ದು, ಆ ಮೌಲ್ಯಗಳನ್ನು ಕಲಿತದ್ದು, ಇದೆಲ್ಲ ಹೇಳ್ತಾ ಅವರ ಬೆಳವಣಿಗೆ ಹೇಳಿದರು. ಹೀಗಾಗಿ ಆ ಒಂದು ಪುಸ್ತಕ ಅವರ ಅಭಿಮಾನಿಗಳಿಗೆ ಭಾಳ ಇಷ್ಟ ಆಯಿತು. 2 ಸರ್ತಿ ಅದು ನಾವು ಪ್ರಿಂಟ್ ಹಾಕಬೇಕಾಯಿತು. ಅದೇ ಸರ್, ಇವತ್ತು 40 ವರ್ಷ ಕಳೆದಿದೆ ಶಿವಣ್ಣ ಇಂಡಸ್ಟ್ರಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿ. ಆ ಸಂಭ್ರಮದಲ್ಲಿ ಶಿವಣ್ಣ ಅಮೇರಿಕಾದ ಕನ್ನಡಿಗರೊಬ್ಬರು ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ನಿನ್ನೆ ಅದರ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ. ಅದೆಷ್ಟು ಖುಷಿ ಕೊಡ್ತಾ ಇದೆ? ನೀವೊಬ್ಬರು ಪತ್ರಕರ್ತರಾಗಿ, ಒಬ್ಬ ಬರಹಗಾರರಾಗಿ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ? ನಾನು ಅವರು ಅಮೇರಿಕ ಹೋಗುವ ಮೊದಲಿನ ದಿನ ಶಿವಣ್ಣ ಅವರನ್ನು ಭೇಟಿ ಆಗಿದ್ದೆ. ಶಿವಣ್ಣ ಮತ್ತು ಗೀತಕ್ಕ ಅವರಿಬ್ಬರು ಹೇಳಿದ್ರು ಈ ಥರ ಬುಕ್ ರಿಲೀಸ್ ಫಂಕ್ಷನ್ ಇದೆ, ಅದೆಲ್ಲ ಮುಗಿಸ್ಬಿಟ್ಟು 13th ವಿಲ್ ಬಿ ಬ್ಯಾಕ್ ಅಂತ. ಖಂಡಿತ ಕನ್ನಡದ ಒಬ್ಬ ನಟನ ಆತ್ಮಚರಿತ್ರೆ ದೂರದ ಅಮೇರಿಕಾದಲ್ಲಿ ಬಿಡುಗಡೆ ಆಗಿದೆ. ಅಲ್ಲಿಯ ಕನ್ನಡಿಗರು ಸಂಭ್ರಮ ಪಡೋದಂದರೆ ಒಬ್ಬ ಲೋಕಲ್ ಅಂದರೆ ಕರ್ನಾಟಕದವರು ಗ್ಲೋಬಲ್ ಲೆವೆಲಲ್ಲಿ ವಿಶ್ವಮಟ್ಟದಲ್ಲಿ ತಲುಪಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇದರ ಜೊತೆಗೆ ಕನ್ನಡ ಕೂಡ ಪ್ರಸಾರ ಆಗುತ್ತೆ. ಕನ್ನಡದ ಏನು ಸೊಂಪು ಅಂತ ನಾವೇನು ಹೇಳ್ತೀವಿ ಅದು ಕೂಡ ರೀಚ್ ಆಗುತ್ತೆ. ಜೊತೆಗೆ ಶಿವಣ್ಣನ ಆತ್ಮಚರಿತ್ರೆಯಿಂದ ಅದರ ಜೊತೆಗೆ ಅದು ಕನ್ನಡ ಚಿತ್ರರಂಗದ ಒಂದು ಹಿಸ್ಟ್ರಿ ಕೂಡ. ಯಾಕಂದರೆ 120 ಸಿನಿಮಾನ ಶಿವಣ್ಣವರು ಈಗಲೇ ಮಾಡಿದ್ದಾರೆ. ಖಂಡಿತವಾಗಿ ಅದು ಅಮೇರಿಕದ ಕನ್ನಡಿಗರ ಒಂದು ಒಳ್ಳೆಯ ಸಾಧನೆ ಅಂತ ನನ್ನ ಭಾವನೆ. ಸರ್, 131ನೇ ಸಿನಿಮಾದ ಶೂಟಿಂಗ್ ಬ್ಯುಸಿಯಲ್ಲಿ ಶಿವಣ್ಣ ಇದ್ದರೂ ಕೂಡ ಅಮೇರಿಕಕ್ಕೆ ಹೋಗಿ ಅಲ್ಲಿ ಹಾಡಿದ್ದಾರೆ, ಕುಣಿದಿದ್ದಾರೆ. ಎನರ್ಜಿ, ಇವಾಗಷ್ಟೇ ಆರೋಗ್ಯವನ್ನು ಸುಧಾರಿಸ್ಕೋತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ನಿಮಗೆ ಗೊತ್ತು, ಶಿವಣ್ಣ ಅಂದರೆ ಇಟ್ಸ್ ಅನದರ್ ನೇಮ್ ಫಾರ್ ಎನರ್ಜೆಟಿಕ್. ಯಾವತ್ತೂ ಅಷ್ಟೇ ಅವರು ಅಭಿಮಾನಿಗಳನ್ನು ಖುಷಿಪಡಿಸೋದ್ರಲ್ಲಿ ಅಥವಾ ಅಭಿಮಾನಿಗಳ ನಿರೀಕ್ಷೆಗೆ ಸ್ಪಂದಿಸೋದ್ರಲ್ಲಿ ಈಸ್ ನಂಬರ್ 1. ಅದರಲ್ಲಿ ಪುನಃ ಡೌಟೇ ಇಲ್ಲ. ಅದು ಅಮೇರಿಕಾ ಇರಲಿ, ಬ್ಯಾಂಗ್ಳೂರು ಇರಲಿ, ಮಂಗಳೂರು ಇರಲಿ, ಎಲ್ಲಿದ್ದರೂ ಅವರ ಫ್ಯಾನ್ಸ್ ಎಲ್ಲ ಕಡೆ ಇದ್ದೇ ಇರ್ತಾರೆ. ಫ್ಯಾನ್ಸಿಗೆ ಅವರು ಖಂಡಿತ ನಿರಾಶೆ ಮಾಡಲ್ಲ. ಅದು ಶಿವಣ್ಣನ ಒಂದು ಸಿಗ್ನೇಚರ್ ಅಂತ ನಾವು ಹೇಳ್ಬೋದು. ಇನ್ಫ್ಯಾಕ್ಟ್ ನನ್ನ ಪುಸ್ತಕ ಬಿಡುಗಡೆ ಆದಾಗ ಅದು ಯವನಿಕದಲ್ಲಿ ಬಿಡುಗಡೆ ಆಯಿತು. ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅದನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಗೀತಕ್ಕ ಮತ್ತು ಪಾರ್ವತಮ್ಮ ಕೂಡ ಬಂದಿದ್ದರು. ಅವ್ರ ಇಡೀ ಕುಟುಂಬ ಬಂದಿದ್ದರು. ಆವತ್ತಿನ ಎನರ್ಜಿ ಅವರಲ್ಲಿ ಏನಿತ್ತು ಬಹುಶಃ ಇವತ್ತು ಕೂಡ ಅದೇ ಎನರ್ಜಿ ಇದೆ. ಮುಂದೆನೂ ಅದೇ ಎನರ್ಜಿ ಅವರಲ್ಲಿ ಇರುವಂತಾಗಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಸರ್, ಈಗ 2006ರಲ್ಲಿ ನೀವು ಆ ಪುಸ್ತಕವನ್ನು ರಿಲೀಸ್ ಮಾಡ್ತೀರಾ. ಸೊ ಆ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಹೆಂಗಿತ್ತು ಸರ್ ಸಂಭ್ರಮ? ಯಾವ ಥರ ಅದನ್ನು ಆ ವೇದಿಕೆ ಏನಾದರೂ ತಯಾರು ಮಾಡಿದ್ರ ರಿಲೀಸ್ ಡೇ ಅಂತ? ಹೆಂಗೆ ರಿಲೀಸ್ ಮಾಡಿದ್ರಿ? ಯಾಕಂದ್ರೆ ನಾವು ಇರಲಿಲ್ಲ ಆ ಟೈಮಲ್ಲಿ. ಸೊ ಹೆಂಗಿತ್ತು ಅಂತ ಆ ದಿನಗಳು? 2000 ಆರಂಭದಲ್ಲಿ ನಾನು 6ರಲ್ಲಿ ಆರಂಭ ಮಾಡಿದ್ದು. 1 ವರ್ಷ ಅಂದರೆ 2007. ಅದನ್ನು ಪುಸ್ತಕ ರೂಪದಲ್ಲಿ ನಾನು ಯಾವ ವರ್ಷ ಅಂತ ನೆನಪಿಲ್ಲ. ಬಟ್ ನಾನು ಇನ್ಫ್ಯಾಕ್ಟ್ ಫಸ್ಟ್ ಬರೆದಿದ್ದು ರವಿಚಂದ್ರನ್ ಅವರ ಆತ್ಮಕಥೆ. ಬಟ್ ಪುಸ್ತಕ ರೂಪದಲ್ಲಿ ತಂದಿದ್ದು ಶಿವರಾಜ್ಕುಮಾರ್ ಅವ್ರದ್ದು. ನನಗೂ ಕೂಡ ಅದು ಮೊದಲ ನನ್ನ ಪುಸ್ತಕ. ಆಮೇಲೆ ನಾನು 4-5 ಪುಸ್ತಕ ಬರೆದಿದ್ದೀನಿ. ನಿಮಗೆ ಗೊತ್ತು, ಅನೇಕ ನಾಯಕ ನಟರ ಪುಸ್ತಕ ಬರೆದಿದ್ದೀನಿ. ಬಟ್ ಆವತ್ತು ಆ ಪುಸ್ತಕ
ಸಮಾರಂಭದಲ್ಲಿ ಏನಾಯಿತು, ಯವನಿಕದಲ್ಲಿ ಸಮಾರಂಭ ಸೆಷನ್ ನಡೀತಾ ಇತ್ತು, ಅಧಿವೇಶನ ನಡೀತಾ ಇತ್ತು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬರಬೇಕಿತ್ತು. ಆವತ್ತು ಬಹಳ ಇಂಪಾರ್ಟೆಂಟ್ ಒಂದು ವಿಷಯ ಸಬ್ಜೆಕ್ಟು ಸೆಷನ್ನಲ್ಲಿ ಗಲಾಟೆ ಆಗ್ತಾಯಿತ್ತು. ಎಲ್ಲರೂ ಹೇಳಿದರು ಮುಖ್ಯಮಂತ್ರಿಯವರು ಸೆಷನ್ ಬಿಟ್ಟು ಬರುವ ಚಾನ್ಸಸ್ ಭಾಳ ಕಡಿಮೆ, ಬೇರೆ ಏನಾದರೂ ಪ್ಲ್ಯಾನ್ ಬಿ ಮಾಡ್ಕೊಳ್ಳೋಣ ಅಂತ ಹೇಳಿದರು. ನಿಮ್ಗೆ ಗೊತ್ತಲ್ಲ ಸೆಷನ್ ಅಂದರೆ ಯಾವ ಥರ ಇರ್ತಲ್ಲ, ಮುಖ್ಯಮಂತ್ರಿಯವರು ಉತ್ತರ ಕೊಡಲೇಬೇಕಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸಮಯಾವಕಾಶ ಮಾಡಿಕೊಂಡು ಸಮಾರಂಭಕ್ಕೆ ಬಂದು ಅದೇ ಆವತ್ತಿನ ಒಂದು ಎಲ್ರಿಗೂ ಖುಷಿಯಾಗಿದೆ. ಅಂದರೆ ಅಷ್ಟು ದೊಡ್ಡ ಒಂದು ಏನು ವಾದ ವಿವಾದ ಗಲಾಟೆ ಸೆಷನ್ ನಡೆಯುವಾಗ ಈ ಪುಸ್ತಕ ರಿಲೀಸಿಗೆ ಬಂದಿರಲ್ಲ, ಅವರು ಕೂಡ ಅವತ್ತು ಅದನ್ನೇ ಹೇಳಿದರು. ನಾನು ಶಿವರಾಜ್ ಕುಮಾರ್ ಅವರು ಅವರ ಪುಸ್ತಕ ಬಿಡುಗಡೆಗೋಸ್ಕರ ಬಂದೆ, ಇಲ್ಲ ನಾನು ಬರೋಕ್ಕಾಗ್ತಿರ್ಲಿಲ್ಲ, ನಾನು ರಾಜ್ಕುಮಾರ್ ಅವರ ಭಾಳ ದೊಡ್ಡ ಅಭಿಮಾನಿ ಅಂತ ಹೇಳಿ ಇಡೀ ರಾಜ್ ಕುಟುಂಬದ ಕೊಡುಗೆ ಏನಿದೆ ಚಿತ್ರರಂಗಕ್ಕೆ, ಕನ್ನಡ ಭಾಷೆಗೆ, ಅದೆಲ್ಲವನ್ನು ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭಾಳ ಚೆನ್ನಾಗಿ ಮಾತಾಡಿದರು. ಅದು ಬಹುಶಃ ಒಬ್ಬ ನಟನಿಗೆ ಸಿಗುವ ದೊಡ್ಡ ಗೌರವ ಅಂತ ನನ್ನ ಭಾವನೆ. ಯಾಕಂದರೆ ಸಮಾರಂಭ ನೂರಾರು ಸಾವಿರಾರು ಜನ ಬರೋದು ಬೇರೆ, ಬಿಡುಗಡೆ ಮಾಡಬೇಕಾದವರು ಬರೋಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಫ್ರೀ ಮಾಡ್ಕೊಂಡು ಬಂದು ಅವರು ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ಮತ್ತು ಇಡೀ ಆ ರಾಜ್ ಕುಟುಂಬದ ಕೊಡುಗೆ, ವೈಭವ, ಅವರ ಏನು ಕಾಂಟ್ರಿಬ್ಯೂಷನ್ ಇದೆಲ್ಲವನ್ನು ಮಾತಾಡಿದ್ದು ನನಗಿನ್ನೂ ನೆನಪಾಗಿದೆ ದೀಪಿಕಾ. ಸರ್, ಈಗ ಇದು ಎಷ್ಟು ಪೇಜ್ಗಳ ಅಂದರೆ ಎಷ್ಟು ಪುಟಗಳ ಬುಕ್ ಆಗಿತ್ತು? ಸೊ ಅದರಲ್ಲಿ ಏನೆಲ್ಲ ಹೈಲೈಟ್ ಆಗಿತ್ತು ಅಂತೇಳಿ? ಹೈಲೈಟ್ ಅಂತ ಏನಿಲ್ಲ, ಅಂದರೆ ಇನ್ಫ್ಯಾಕ್ಟ್ ಅವರ ಬಾಲ್ಯ, ಅವರು ಹುಟ್ಟಿದಲ್ಲಿಂದ ಬಹುಶಃ ಜನ್ಮದ ಜೋಡಿ ಸಿನಿಮಾ ಅಲ್ಲಿ ತನಕ ಅಣ್ಣವರಿಗೆ ಪಾಲ್ಕೆ ಬಂದ ಆ ಘಟನೆ ಅಲ್ಲಿವರೆಗೆ ಇನ್ನೂ ಒಂದು 2-3 ಚಾಪ್ಟರ್ ನನಗೆ ಎಕ್ಸಾಕ್ಟ್ ನೆನಪಿಲ್ಲ. ಬಟ್ ನಿಮ್ಗೆ ಗೊತ್ತು, ಶಿವಣ್ಣ ಅವರು ಆ ಥರ ಯಾವುದೇ ಒಂದು ವಿಷಯವನ್ನು ಹೈಲೈಟ್ ಮಾಡುವಂಥ ವ್ಯಕ್ತಿಯಲ್ಲ. ಆದರೆ ಅವರು ಒಂದು ನಂಗೆ ಖುಷಿಯಾಗುತ್ತೆ, ಫಿಲ್ಟರ್ ಇಲ್ಲದೆ ಭಾಳ ನೇರವಾಗಿ ಮಾತಾಡೋದು. ಅದಕ್ಕೇ ಅದು ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಇವತ್ತಿಗೂ ಶಿವಣ್ಣನ ಅಭಿಮಾನಿಗಳು ನನಗೆ ಎಲ್ಲಿಯಾದರೂ ಸಿಕ್ಕಿದರೆ ಬಂದು, ಸರ್ ನೀವು ಶಿವಣ್ಣನ ಬುಕ್ ಬರೆದಿದ್ದು ಥ್ಯಾಂಕ್ ಯು ಅಂತೇಳಿ ಶೇಕ್ ಹ್ಯಾಂಡ್ ಕೊಡ್ತಾರೆ. ಆ ಓದಿದ ಚಾಪ್ಟರ್ಗಳನ್ನು ನೆನಪು ಮಾಡ್ಕೋತಾರೆ. ಅಂದರೆ ಶಿವಣ್ಣನ ಅಭಿಮಾನಿಗಳಿಗೆ ಅಂತಹ ಒಂದು ಪುಸ್ತಕದ ಅಗತ್ಯ ಐತೆ. ಯಾಕಂದರೆ ಶಿವಣ್ಣ ಅಲ್ಲಿ ಮೆಸೇಜನ್ನು ಹೇಳಿದ್ದಾರೆ, ಅವರ ಡ್ಯೂಟಿಯನ್ನು ಹೇಳಿದ್ದಾರೆ, ಅವರ ಕುಟುಂಬದ ಸಾಧನೆ ಹೇಳಿದ್ದಾರೆ, ಮುಂದೆ ಸಾಧಬೇಕಾದ ಹಾದಿಯನ್ನು ಹೇಳಿದ್ದಾರೆ. ಬಹುಶಃ ಆ ಥರ ಒಂದು ಕಂಬೈಂಡಾಗಿ ಅವರು ಯಾವುದನ್ನು ಹೈಲೈಟ್ ಮಾಡೋಕ್ಕೆ ಹೋಗಲಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ದ್ಯಾಟ್ ಬುಕ್. ಯಾವುದೋ ಒಂದು ಸಾಧನೆ, ಅವರು ಅಷ್ಟೊತ್ತಿಗೆಲ್ಲ ಮೊದಲ 3 ಚಿತ್ರನೇ ಸಿಲ್ವರ್ ಜಿಬ್ಲಿ, ಅನೇಕ 100 ಡೇಸ್ ಸಿನಿಮಾಗಳು ಹೋಗಿದ್ವಿ. ಅದರ ಬಗ್ಗೆ ಎಲ್ಲ ಅವರು ಯಾವುದೇ ವೈಭವದಿಂದ ಅಥವಾ ನಾನು ಸಾಧನೆ ಮಾಡಿದಂಥ ಆ ಥರದ್ದೇನೆ ಹೇಳಿಲ್ಲ. ಒಂದು ಟೀಮ್ ಯೂನಿಟ್ ಹೇಗೆ, ನನ್ನ ಫ್ಯಾಮಿಲಿ ಅಂದರೆ ಅವ್ರ ತಂದೆಯವರು ಹೇಗೆ ಸಪೋರ್ಟ್ ಮಾಡಿದರು, ವರದಪ್ಪನವ್ರು ಹೇಗೆ ಸಪೋರ್ಟ್ ಮಾಡಿದರು, ಆಮೇಲೆ ರಾಘಣ್ಣವ್ರು ಹೇಗೆ ಕತೆ ಸೆಲೆಕ್ಟ್ ಮಾಡ್ತಾಯಿದ್ರು, ಅನೇಕ ವಿಷಯಗಳನ್ನು. ಈಗ ನಿಮಗೆ ಗೊತ್ತು, ಅವರಂಥ ಒಬ್ಬ ಜನಪ್ರಿಯ ಕಮರ್ಷಿಯಲ್ ನಾಯಕ ನಟ ಆಗಿದ್ದರೂ ಕೂಡ ಜನ್ಮದ ಜೋಡಿ ಅಂತ ಒಂದು ಕಲಾತ್ಮಕ ಚಿತ್ರಕ್ಕೆ ಅವ್ರು ಒಪ್ಕೋತಾರೆ. ಅದು ಅವ್ರದ್ದೇ ಪ್ರೊಡಕ್ಷನ್ನಲ್ಲಿ. ಆ ಸಿನಿಮಾದಲ್ಲಿ ಫೈಟ್ ಇರಲ್ಲ, ಐಟಮ್ ಸಾಂಗ್ ಇರಲ್ಲ, ಡ್ಯಾನ್ಸ್ ಇರಲ್ಲ. ಆದರೂ ಜನ್ಮದ ಜೋಡಿ ಎಲ್ಲ ಕಡೆ ಸಿಲ್ವರ್ ಜುಬ್ಲಿ ಹೋಯಿತು. ಅದೆಲ್ಲದರ ಬಗ್ಗೆ ಭಾಳ ನವಿರಾಗಿ ಅವರು ನಿರೂಪಣೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅದು ಶಿವಣ್ಣನ ಅಭಿಮಾನಿಗಳಿಗೆ ಭಾಳ ಇಷ್ಟ ಆಯಿತು ಅಂತ ನನ್ನ ಭಾವನೆ. ಸರ್, ಎಷ್ಟು ಪುಟಗಳ ಬುಕ್ ಆಗಿತ್ತದು ಅಂತ? ಸುಮಾರು 180 ಪುಟಗಳಷ್ಟು ಬಂದಿದ್ವು ಅದರಲ್ಲಿ. ಮತ್ತೊಂದು ವಿಶೇಷ ಅಂದರೆ ನನಗಲ್ಲಿ ಗೀತಕ್ಕನವರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ ಕೂಡಲೇ ಅವರು ಅನೇಕ ಹಳೆಯ ಫೋಟೋಗಳನ್ನು, ಅವರ ಮದುವೆಯ ಫೋಟೋ, ಅವರ ಮದುವೆಗೆ ತಮಿಳು ತೆಲುಗು ಇಂಡಸ್ಟ್ರಿಯಿಂದ ಅನೇಕ ದಿಗ್ಗಜರು ಬಂದಿದ್ದರು. ಆ ಫೋಟೋಗಳನ್ನೆಲ್ಲ ಕೊಟ್ಟಿದ್ರು. ಬಹುಶಃ ಖಂಡಿತವಾಗಿಯೂ ಶಿವಣ್ಣನ ಫ್ಯಾನ್ಸ್ಗಳಿಗೆ ಆ ಫೋಟೋ ಕೂಡ ಅನೇಕರ ಮನೇಲಿ ಈಗಲೂ ಇದೆ ಅಂತ ನನ್ನ ಭಾವನೆ. ಆ ಸಂದರ್ಭದಲ್ಲಿ ಅಂಥ ಫೋಟೋಗಳು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಕಲರ್ ಅಪರೂಪದ ಅವರ ಮನೆಯ ಆಲ್ಬಮ್ನಲ್ಲಿರೋ ಫೋಟೋ ಗೀತಕ್ಕ ಕೊಟ್ಟಿದ್ದು. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಲೇಬೇಕು ದೀಪಿಕಾ. ಸೊ ಇದನ್ನು ನೀವು ಹೇಳಿದ್ರಿ, ಪಾರ್ವತಮ್ಮನವರು ಕೂಡ ಅದನ್ನು ಆ ಒಂದು ಸೆಲೆಬ್ರೇಷನಲ್ಲಿ ಭಾಗಿಯಾಗಿದ್ರು ಅಂತ. ಪಾರ್ವತಮ್ಮ ಓದಿದ ಮೇಲೆ ಏನಾದರೂ ಹೇಳಿದ್ರೆ, ತಮ್ಮ ಮಗನ ಒಂದು ಬುಕ್ ಬರುತ್ತೆ, ಆ ಬುಕ್ಕು ರಿಲೀಸ್ ಆಗುತ್ತೆ, ಅಭಿಮಾನಿಗಳು ಕೊಂಡಾಡ್ತಾರೆ ಅಂದಾಗ ಅವರು ಓದೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಓದಿದ್ರಾ? ಏನಾದರೂ ರಿವ್ಯೂ ಹೇಳಿದ್ರಾ?
ನಿಮಗೆ ಗೊತ್ತೇ ಇದೆ, ಪಾರ್ವತಮ್ಮನವರು ಬಹಳ ಒಳ್ಳೆಯ ಏನು ಪುಸ್ತಕ ಓದುವಂಥ ಹವ್ಯಾಸ. ರಾಜ್ಕುಮಾರ್ ಆಗಲಿ, ಶಿವರಾಜ್ ಕುಮಾರ್ ಆಗಲಿ, ಬಹುತೇಕ ಕಾದಂಬರಿ ಆಧಾರಿತ ಸಿನಿಮಾಗಳೆಲ್ಲ ಆಯ್ಕೆ ಮಾಡಿದ್ದೇ ಅವರು. ಅಂದರೆ ಅವ್ರಿಗೆ ಪುಸ್ತಕ ಓದುವ ಹವ್ಯಾಸ ಇದ್ದೇ ಇದೆ. ಈ ಪುಸ್ತಕವನ್ನು ಕೂಡ ಅವರು ಓದಿದರು. ಚೆನ್ನಾಗಿದೆ ಅಂತ ಅಷ್ಟೇ ಹೇಳಿದ್ರು. ಇನ್ನು ಅದರಲ್ಲಿ ಹೇಗೆ ಶಿವಣ್ಣ ಅವರು ಲೋ ಪ್ರೊಫೈಲಾಗಿ ಮೇಂಟೈನ್ ಮಾಡಿದರು, ಪಾರ್ವತಮ್ಮನವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಾನು ಈ ಸಂದರ್ಭದಲ್ಲಿ ಒಂದು ಹೇಳಬೇಕು, ಈ ಏನು ಆತ್ಮಕಥೆಯನ್ನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಬರೆಯೋಕ್ಕೆ ಅಗತ್ಯ ಇದೆಯಾ ಅಂತ ಶಿವಣ್ಣ ಸ್ವಲ್ಪ ಆರಂಭದಲ್ಲಿ ರಿಸರ್ವೇಷನ್. ನಾನು ಹೇಳಿದೆ, ಇಲ್ಲಿ ವಯಸ್ಸಿನ ಪ್ರಶ್ನೆ ಬರಲ್ಲ, ಸಾಧನೆಯ ಪ್ರಶ್ನೆ ಬರುತ್ತೆ. ಹಾಗಾಗಿ ನೀವು ಈ ಆತ್ಮಕಥೆನ ಒಪ್ಪಬೇಕು ಅಂತ ಕೆಲವು ಉದಾಹರಣೆಗಳನ್ನು ಕೊಟ್ಟಾಗ ಕೂಡಲೇ ಅವರು ಒಪ್ಕೊಂಡು, ಹಾಗಾಗಿ ಸುಮಾರು 17-18 ವರ್ಷದ ಹಿಂದೆ ಅವರ ಆತ್ಮಕಥೆ ಬರೆಯುವಾಗ ಇನ್ನೂ ಅವರು ಏನು ಯೌವನದ ಪರಾಕಾಷ್ಠೆಯ ದಿನಗಳು, ಸೂಪರ್ ಸ್ಟಾರ್ ಅವರು, ಇಷ್ಟು ಬೇಗ ಅಗತ್ಯ ಇದೆ ಅಂತ ಅವ್ರು ಕೇಳಿದಾಗ ನನಗೆ ಕೂಡ ಒಂದು ಕ್ಷಣ ವಿಚಲಿತನಾದೆ. ಅದಾದ ನಂತರ ನೋಡೋಕ್ಕೆ ಹೋದರೆ ಒಬ್ಬ ಮನುಷ್ಯ 70-80 ವರ್ಷದಲ್ಲಿ ಏನೇನು ಸಾಧನೆ ಮಾಡೋಕ್ಕಿದೆ ಅಷ್ಟನ್ನೆಲ್ಲ ಆಗಲೇ ಅವರು ಸಾಧನೆ ಮಾಡಿಟ್ಟಿದ್ರು. ಹಾಗಾಗಿ ಆ ಸಾಧನೆ ಅವರು ನಡೆದು ಬಂದ ಹಾದಿ ಇದೆಯಲ್ಲ, ಅದು ಆ ಆತ್ಮಕಥೆಯ ಆತ್ಮ ಅಂತ ನಾನು ಭಾವಿಸ್ತೀನಿ. ಸರ್, ನಿಮಗೆ ಗೊತ್ತಿರುತ್ತೆ 180 ಪುಟಗಳ ಆ ಬುಕ್ ಏನಿದೆ ಎಷ್ಟು ಸೇಲ್ ಆಗಿತ್ತು, ಮತ್ತೆ ರೀಪ್ರಿಂಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರಿ. ಸೊ ಹೆಂಗಿತ್ತು ಬೇಡಿಕೆ ಅಂತ? ಒಂದು ಕರ್ನಾಟಕದಲ್ಲಿ ನಿಮಗೆ ಗೊತ್ತು ದೀಪಿಕಾ, ಸಾಧಾರಣ ಯಾವುದೇ ಒಂದು ಪುಸ್ತಕ 1000 ಪುಸ್ತಕ ಹೋದರೆ ಅದು ಸೂಪರ್ ಹಿಟ್. ನಾವು ಸಿನಿಮಾ ಭಾಷೆಯಲ್ಲಿ ಹೇಳೋದಾದರೆ ಸೂಪರ್ ಹಿಟ್ ಅಂತ. ಅಂಥದ್ರಲ್ಲಿ ನಂದು ಮೋರ್ ದ್ಯಾನ್ 3500 ಹತ್ರ 4000 ಪುಸ್ತಕ ಹೋಗಿದೆ. 2 ಸತಿ ಪ್ರಿಂಟ್ ಹಾಕಿದ್ದೀನಿ. ಆದರೆ ನಾನು ಅದನ್ನು ಪ್ರಚಾರಕ್ಕೆ ಜಾಸ್ತಿ ಬಳಸಿರಲಿಲ್ಲ. ಅಂದರೆ ಈಗಿನ ಥರ ನಮಗೆ ಆಗ ಏನು ಸೋಷಿಯಲ್ ಮೀಡಿಯಾಗಳು ಎಲ್ಲ ಇರಲಿಲ್ಲ. ಆದರೆ ಆ ಪ್ರಚಾರದ ಕೆಲಸವನ್ನು ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳೇ ಮಾಡಿದರು. ಅವರೊಬ್ಬರು ಪುಸ್ತಕ ಓದಿದ್ದನ್ನು ಇಮಿಡಿಯೇಟ್ಲಿ ಮತ್ತೊಬ್ಬರು ಹೇಳ್ತಿದ್ರು. ಆ ಕಾರಣದಿಂದ ಅದು ಪ್ರಿಂಟ್ ಆಯಿತು. ಆದರೆ ಭಾಳ ಮುಖ್ಯವಾಗಿ ಹೇಳಬೇಕಾದ್ರೆ ನಾನು 3000-4000 ದೊಡ್ಡದಲ್ಲ, ಒಂದೊಂದು ಪುಸ್ತಕ 100 ಜನ ಓದಿರ್ತಾರೆ. ಅದು ಯಾಕಂದ್ರೆ ನನಗೆ ಇವತ್ತಿಗೂ ಶಿವರಾಜ್ ಕುಮಾರ್ ಅಭಿಮಾನಿಗಳ ಜೊತೆಗೆ ನಿರಂತರವಾದ ನಂಟಿದೆ. ಅವರು ಹೇಳೋದಷ್ಟೇ, ನಾವು ಕೆಲವರೆಲ್ಲ ನಾವನ್ನ 10 ಸತಿ ಓದಿದ್ದೀವಿ ಅಂತಾರೆ, ಇನ್ನು ಕೆಲವರು ನಮ್ಮ ಮನೆಯವರು ಪಕ್ಕದ ಮನೆಯವರು ಓದಿದ್ದಾರೆ ಅಂತಾರೆ. ಒಂದು ಪುಸ್ತಕವನ್ನು ಯಾರಾದರೂ ಇಷ್ಟು ವರ್ಷದ ನಂತರ ಕೂಡ ಓದಿದ್ದೀನಿ ಅಂತ ಹೇಳುವಾಗ ಬಹುಶಃ ಕೃತಿಕಾರನಿಗೆ ಅದೇ ಒಂದು ಅತ್ಯಂತ ಸಂತೋಷದ ವಿಷಯ, ಅದೇ ಖುಷಿ ಕೊಡುವ ವಿಷಯ ಅಂತ ನನ್ನ ಭಾವನೆ. ಸರ್, ಎಷ್ಟು ಚಾಪ್ಟರ್ ಆಗಿ ಮಾಡ್ಕೊಂಡಿದ್ರಿ? ಒಂದು ನಿಮಗೆ ಸಾಕಷ್ಟು ಅಭಿಮಾನಿಗಳ ಜೊತೆ ನಂಟಿರೋದ್ರಿಂದ ಈ ಒಂದು ಚಾಪ್ಟರ್ನ ಈ ಪುಟ ನಾನು ತುಂಬ ಸಲ ನನಗೆ ಕನೆಕ್ಟ್ ಆಯಿತು ಅಥವಾ ನನಗಿದೇನೋ ಒಂಥರ ಖುಷಿ ಕೊಡ್ತು ಅಂತ ಹೇಳಿರ್ತಾರೆ ನಿಮ್ಮ ಹತ್ರ. ತುಂಬ ಅಭಿಮಾನಿಗಳು ಒಂದೇ ಪುಟದ ಬಗ್ಗೆ, ಒಂದೇ ಚಾಪ್ಟರ್ ಬಗ್ಗೆ ಮಾತಾಡಿದ್ದಿದೆಯಾ? ಎಷ್ಟು ಚಾಪ್ಟರ್ ಇತ್ತು ಅಂತ ಹೇಳಿ ಟೋಟಲ್? ಆ ಥರ ಒಂದೇ ಚಾಪ್ಟರ್ ಬಗ್ಗೆ ಯಾವ ಅಭಿಮಾನಿಗಳು ಜಾಸ್ತಿ ಹೇಳಿಲ್ಲ. ಬಟ್ ಪುಸ್ತಕವನ್ನು 10 ಸರ್ತಿ ಓದಿದವರಂತೂ ಇದ್ದಾರೆ. ಅದನ್ನು ಅವರು ಸಿಕ್ಕಿದಾಗೆಲ್ಲ ಹೇಳ್ತಾನೆ ಇರ್ತಾರೆ. ಸುಮಾರು ಐ ಥಿಂಕ್ ಒಂದು 20-22 ಚಾಪ್ಟರ್, ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, 20-22 ಚಾಪ್ಟರ್ ಇತ್ತು ಅನಿಸುತ್ತೆ. ನಾನು ಅವರ ಬಾಲ್ಯ, ಆಮೇಲೆ ಅವರು ಫಾರ್ಮೆಸಿ ಸ್ಟೂಡೆಂಟು, ಆಮೇಲೆ ಅವ್ರು ಚಿತ್ರರಂಗಕ್ಕೆ ಬರಬೇಕಾದ್ರೆ ಹೆಂಗೆ ಬಂದರು, ಆಮೇಲೆ ಇಲ್ಲಿ ಬಂದ ನಂತರ ಮೊದಲ ಚಿತ್ರ, ಸೆಕೆಂಡ್, ಥರ್ಡ್, ಹ್ಯಾಟ್ರಿಕ್ ಹೀರೋ ಆಗಿದ್ದು, ಈ ಥರ ಅವರ ಜೀವನದ ಇಂಪಾರ್ಟೆಂಟ್ ಮೈಲುಗಲ್ಲು ಅಂತ ನಾವು ಏನು ಹೇಳ್ತೀವಿ, ಅದನ್ನೆಲ್ಲ ಒಂದೊಂದು ಚಾಪ್ಟರ್ ಥರ ಮಾಡಿದ್ವಿ. ಆಮೇಲೆ ಅಫ್ಕೋರ್ಸ್ ಅವರ ಮದುವೆ ವಿಷಯ, ಹೇಗೆ ಮದುವೆ, ಅದು ಯಾವಾಗ ಆಯಿತು, ಮದುವೆ ಸಂದರ್ಭದಲ್ಲಿ ಏನೇನಾಯಿತು, ಇದೆಲ್ಲವನ್ನು ಗೊತ್ತಲ್ಲ, ಶಿವಣ್ಣ ಅಂತೂ ತುಂಬ ನೇರವಾಗಿ ಮತ್ತು ಸರಳವಾಗಿ ನಿರೂಪಣೆ ಮಾಡಿದ್ದೇ ನನಗೆ ಅದೊಂದು ಖುಷಿ ಕೊಡ್ತು. ಹಾಗಾಗಿ ನನ್ನ ಕೆಲಸ ಅಂದರೆ ಒಬ್ಬ ಕೃತಿಕಾರನ ಕೆಲಸದಲ್ಲಿ ಭಾಳ ಕಡಿಮೆ ಇತ್ತು. ತುಂಬ ಎಡಿಟ್ ಮಾಡೋಕ್ಕೆ ಅಥವಾ ಫಿಲ್ಟ್ರ್ ಮಾಡೋಕ್ಕೆ ನನಗೆ ಅವಕಾಶ ಇರಲಿಲ್ಲ. ನನಗೆ ಅದೆಲ್ಲದಕ್ಕಿಂತ ಭಾಳ ಆಶ್ಚರ್ಯ ಆಗಿದ್ದವರು ರಾಜ್ಕುಮಾರ್ ಅವರ ನಿಧನ ಹೊಂದಿದ ಆ ಸಂದರ್ಭ ಇದಲ್ಲ, ನೀವು ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಇಡೀ ಕರ್ನಾಟಕವೇ ಒಂದು ಶೋಕ ಸಾಗರದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ನಾನು ಹೇಗೆ ಹೋಗಿ ಶಿವಣ್ಣನ ಹತ್ರ ಈ ಪುಸ್ತಕ ಬರೆಯೋಣ ಅಂತ ಹೇಳಿದಾಗ ಅವರು ಎಷ್ಟು ಸರಳವಾಗಿ ಅದನ್ನು ಏನು ತೊಂದರೆ ಇಲ್ಲ ಬಿಡಿ ಆಗುತ್ತೆ ಅದು ಅಂತೇಳಿ ಇಮ್ಮಿಡಿಯೇಟ್ಲಿ ಪುಸ್ತಕದ ಅವರು ಆ ದಿನಗಳನ್ನು ನಾನು ನೋಡಿದೆ. ಮೊದಲ
3-4 ತಿಂಗಳು ಅವರು ಆ ನೋವಿನಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಟೈಮಲ್ಲೂ ಕೂಡ ಅವರು ಒಂದು ಮಾತು ಕೊಟ್ಟಿದ್ದೀನಿ ಎಂಬ ಕಾರಣಕ್ಕೋಸ್ಕರ ಆತ್ಮಚರಿತ್ರೆ ಆರಂಭ ಮಾಡಿದರು. ಹಾಗಾಗಿ ಸಹಜವಾಗಿಯೇ ಅಲ್ಲಿ ಶಿವರಾಜ್ಕುಮಾರ್ ಅವರ ಆತ್ಮಚರಿತ್ರೆಯ ಜೊತೆಗೆ ರಾಜ್ಕುಮಾರ್ ಅವರದ್ದು ಕೂಡ ಅದರಲ್ಲಿ ಕೂಡಿ ಬಂತು. ಹಾಗಾಗಿ ಅನೇಕ ನಾನು ಅಂದ್ಕೊಂಡಂಗಿಂತಲೂ ಕೆಲವು ವಿಷಯಗಳು ಅಲ್ಲಿ ಬಂದವು. ಅದು ಆ ಸಂದರ್ಭ, ಆ ಕಾಲಘಟ್ಟ ಹಾಗಾಯಿತು. ಅದಕ್ಕೆ ಕಾರಣ ಅವರೇ, ಶಿವರಾಜ್ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರೊಂದು 5-6 ತಿಂಗಳು ಬೇಡ, ನಾನು ಈಗ ತಂದೆಯನ್ನು ಕಳ್ಕೊಂಡ ನೋವಿನಲ್ಲಿ ಇದ್ದೀನಿ ಅಂತ ಹೇಳಿದಾದರೆ ನಾನು ಬೇಡ ಅಂತಲೇ ನಾನು ಕೂಡ ಹೋಗಬೇಕಾಗಿತ್ತು. ಆದರೆ ಶಿವಣ್ಣ ಹಾಗೆ ಮಾಡಿಲ್ಲ. ಬರೀ 10-15 ದಿವಸ ಗ್ಯಾಪಲ್ಲೇ ಇಮಿಡಿಯೇಟ್ಲಿ ನಾವು ಆ ಪುಸ್ತಕವನ್ನು ಬರೆಯೋಕ್ಕೆ ಆರಂಭ ಮಾಡಿದ್ವಿ. ಸೊ ಕೊನೆಯದಾಗಿ ಸರ್, ಇವಾಗ ಶಿವಣ್ಣನವರ ಆತ್ಮಚರಿತ್ರೆ ಅಮೇರಿಕಾದಲ್ಲಿ ಬುಕ್ ಬಿಡುಗಡೆ ಆಗಿದೆ. ಅದಕ್ಕಿಂತ ಮುಂಚೆ ನೀವು ಅವ್ರನ್ನ ಭೇಟಿಯಾಗಿದ್ರಿ ಅಂತ ಹೇಳಿದ್ರಿ. ಆ ಬುಕ್ಕಲ್ಲಿ ಏನೇನು ಅಂಶಗಳಿದೆ ಅದನ್ನೇನಾದ್ರು ಡಿಸ್ಕಸ್ ಮಾಡಿದ್ರಾ? ಇಲ್ಲ, ಪುಸ್ತಕದ ಏನೇನು ಅಂಶಗಳಿದೆ ಅಂತ ಏನು ಮಾತಾಡಿಲ್ಲ. ಬಟ್ ನಾನು ಸುಮ್ಮನೆ ಚಿಕಿತ್ಸೆ ಅವ್ರಿಗೆ ಅನಾರೋಗ್ಯ ಅಂದರೆ ಇಲ್ಲ ಅಶ್ವಿನಿ ಅವರೇ, ನಂದು ಇದು ಅಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ, ಅದಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದರು. ಇನ್ಫ್ಯಾಕ್ಟ್ ನಿಜ ಹೇಳಬೇಕಂದ್ರೆ ಒಂದು ವರ್ಷದ ಹಿಂದೆ ನಾನು ಶಿವಣ್ಣವರ ಆತ್ಮಚರಿತ್ರೆಯ 2ನೇ ಭಾಗವನ್ನು ತರಬೇಕಂತ ನನ್ನ ಮನಸ್ಸಲ್ಲಿತ್ತು. ಯಾಕಂದರೆ ಆ ಪುಸ್ತಕ ಆದ ನಂತರ, ನಾವು ಬರೆದ ನಂತರ ಅವರ ಜೀವನದಲ್ಲಿ ಅನೇಕ ಆಗು ಹೋಗುಗಳಾಗಿವೆ. ಅವರ ಮಗಳ ಮದುವೆ ಆಗಿರ್ಬೋದು, ಅಥವಾ ಶಿವಣ್ಣವರಿಗೆ ಹೆಲ್ತ್ ಅಪ್ಸೆಟ್ ಆಗಿರೋದು, ಅಥವಾ ಅಣ್ಣವರನ್ನು ಕಳ್ಕೊಂಡ ನಂತರ ಪುನೀತ್ ಅವರನ್ನು ಅವರ ಸಹೋದರ ಕಳ್ಕೊಂಡ್ರು, ಅವರು 1-2 ಸತಿ ಅನಾರೋಗ್ಯಕ್ಕೆ ಒಳಗಾದರು. ಅನೇಕ ಇನ್ನೂ ಕೆಲವೊಂದಿಷ್ಟು ವಿಷಯಗಳಿವೆ. ಅದೆಲ್ಲ ಒಂದು ಏನಂತಾರೆ ಪಾಯಿಂಟ್ ಡೌನ್ ಬರೆದುಕೊಂಡು ಮುಂದೆ ಭಾಗ 2 ಕೂಡ ತರಬೇಕಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಈಗ ನೋಡಬೇಕು, ಅವ್ರು ಬಂದ ನಂತರ ಅವ್ರ ಹತ್ರ ಮಾತಾಡಬೇಕು, ಅಥವಾ ಆ ಪುಸ್ತಕದಲ್ಲಿ ಏನೇನು ಅಂಶ ಅವರು ಕವರ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಆ ಪುಸ್ತಕವನ್ನು ಕೂಡ ನಾನು ಓದಬೇಕಂತಿದ್ದೀನಿ. ಅದಾದ ನಂತರ ಅವರು ಅವಕಾಶ ಕೊಟ್ಟರೆ ಬಹುಶಃ ಶಿವಣ್ಣನವರ ಆತ್ಮಚರಿತ್ರೆ 2ನೇ ಭಾಗ ಕೂಡ ನನಗೆ ಬರಿಬೇಕಂತ ಆಸಕ್ತಿ ಇದೆ. ನಿಮಗೆ ಗೊತ್ತು, ನಾನು ರವಿಚಂದ್ರನ್ ಅವ್ರದ್ದು ಆತ್ಮಕಥೆ, ಮೊನ್ನೆ ಅಷ್ಟು ಜಯಂತಿ ಅವ್ರದ್ದು ಬರೆದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದರು. ವಿಷ್ಣುವರ್ಧನ್ ಅವ್ರದ್ದು ಆತ್ಮಕಥೆ, ಉಪೇಂದ್ರ ಅವ್ರದ್ದು, ಶಿವಣ್ಣ, ಇಷ್ಟು ಜನ ಆರ್ಟಿಸ್ಟ್ ಬರೆದಿದ್ದೆ. ನಾನು ಮೊದಲು ಬರೆದಿದ್ದು ಶಿವಣ್ಣ. ಅದಕ್ಕೆ ನನಗೆ ಅದು ಆ ಪುಸ್ತಕ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರ. ಮತ್ತು ಅವರೊಂದು ಅವಕಾಶ ಕೊಟ್ಟರೆ ಅದರ ಭಾಗ 2 ಕೂಡ ಬರೆಯೋಣ ಅಂತ ಇದ್ದೀನಿ, ನೋಡೋಣ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪತ್ರಕರ್ತರಾಗಿದ್ದಂಥ ಸದಾಶಿವ ಶೆಣೆಯವರು ಈಗಾಗಲೇ ಹಲವು ನಟರ ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಅದರಲ್ಲೂ ಶಿವಣ್ಣನವರ ಆತ್ಮಚರಿತ್ರೆಯನ್ನು ಮೊದಲು ಬರೆದಿದ್ದು ಅಂತ ಹೇಳ್ತಿದ್ದಾರೆ. ಸೊ ಅದವ್ರಿಗೆ ಖುಷಿ ಕೊಡ್ತಾ ಇದೆ. ಆತ್ಮಚರಿತ್ರೆಗೆ ಮುತ್ತುರಾಜನ ಮುತ್ತು ಅನ್ನುವಂಥ ಒಂದು ಟೈಟಲನ್ನು ಕೂಡ ಇಟ್ಟಿದ್ರು. ಆ ಪುಸ್ತಕ ಒಂದೊಳ್ಳೆ ಮಟ್ಟಿಗೆ ರೀಚ್ ಕೂಡ ಪ್ರೇಕ್ಷಕರಿಗೆ ಆಗಿತ್ತು, ಅಭಿಮಾನಿಗಳಾಗಿತ್ತು. ಈಗ ಅಮೇರಿಕಾದಲ್ಲಿ ಇನ್ನೊಂದು ಆತ್ಮಚರಿತ್ರೆ ರಿಲೀಸ್ ಆಗಿದೆ. ಆ ಒಂದು ರಿಲೀಸ್ ಕಾರ್ಯಕ್ರಮದಲ್ಲಿ ಶಿವಣ್ಣ ಭಾಗಿಯಾಗಿದ್ದರು, ಎಂಜಾಯ್ ಮಾಡಿದರು. ಅದು ಹೇಗಿರುತ್ತೆ ಅನ್ನೋದು ಶಿವಣ್ಣ ಭಾರತಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.